ಲೋಕಸಭೆಯಲ್ಲಿ ಕಲರ್ ಬಾಂಬ್ ಸ್ಫೋಟಿಸಿದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಜನ್ಮ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಯಾವೊಂದು ಮಾಹಿತಿಯನ್ನು ಬಿಡ್ತಾ ಇಲ್ಲ, ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ದೆಹಲಿ ಪೊಲೀಸರಿಂದ ಮೆಟಾ ಸಂಸ್ಥೆಗೂ ಕೂಡ ಈಗ ಪತ್ರ ರವಾನೆ ಮಾಡಲಾಗಿದೆ. ಆರೋಪಿಗಳ ಸೋಷಿಯಲ್ ಮೀಡಿಯಾ ಖಾತೆಗಳು ಮತ್ತೆ ಆ ಖಾತೆಗಳ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳಿ ಅದನ್ನು ಪರಿಶೀಲಿಸಬೇಕಾಗಿದೆ. ಈ ಕುರಿತು ಮೆಟಾ ಸಂಸ್ಥೆಗೆ ಪೊಲೀಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಯಾವೊಂದು ಮಾಹಿತಿಯನ್ನು ಬಿಡದೆ ಕಲೆ ಹಾಕ್ತಾ ಇರೋದು ಅಂದ್ರೆ ಅವರ ಫೋನ್ ಕಾಲ್ ಡೀಟೇಲ್ಸ್, ಮತ್ತೊಂದು ಕಡೆ ಅವರ ಬ್ಯಾಂಕಿನ ಅಕೌಂಟ್ ಡೀಟೇಲ್ಸ್, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಗಳು ಹೊಂದಿದ್ರಲ್ಲ ಅಲ್ಲಿ ಯಾರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು, ಏನೆಲ್ಲ ಮೆಸೇಜ್ಗಳು ಎಕ್ಸ್ಚೇಂಜ್ ಆಗಿದೆ, ಯಾರೆಲ್ಲರ ನಂಟಿತ್ತು, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ. ಜಗದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಜಗದೀಶ್, ಈಗ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ, ಬಟ್ ಸ್ಟಿಲ್ ಇನ್ನೂ ಸಾಕಷ್ಟು ಗೊಂದಲಗಳು, ಉತ್ತರ ಸಿಗದ ಪ್ರಶ್ನೆಗಳು ಈ ತನಿಖೆಯಲ್ಲಿ. ಅದಕ್ಕೆ ಉತ್ತರ ಕಂಡುಕೊಳ್ಬೇಕಾಗಿದೆ. ದೆಹಲಿ ಪೊಲೀಸರು ಯಾವ ರೀತಿ ಈಗ ತನಿಖೆ ಮುಂದುವರಿಸಿದ್ದಾರೆ? ವಿಜಯ್, ಪಾರ್ಲಿಮೆಂಟ್ ಮೇಲೆ ಕಲರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಬಹಳಷ್ಟು ಚುರುಕುಗೊಂಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಸಹಿತ ಏನಂದ್ರೆ ಅವರು ಮೊದಲು ಭೇಟಿಯಾಗಿರ್ತಕ್ಕಂತಹ ಸ್ಥಳವೇ ಅದು ಸಾಮಾಜಿಕ ಜಾಲತಾಣ. ಎಲ್ಲರೂ ಸಹಿತ ಒಂದಾಗಿ ಏನಂದ್ರೆ ಪರಿಚಯ ಆಗಿರುವಂಥದ್ದೇ ಸಾಮಾಜಿಕ ಜಾಲತಾಣ. ಹಾಗಾಗಿ ಸಾಮಾಜಿಕ ಜಾಲತಾಣದ ಸಂಸ್ಥೆ ಮೇಟಾಗೂ ಸಹಿತ ಏನಂತಂದ್ರೆ ಈಗಾಗಲೇ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ. ಈ ಭಗತ್ ಸಿಂಗ್ ಏನಂದ್ರೆ ಟ್ರಸ್ಟ್, ಇದು ಏನಂದ್ರೆ ಒಂದು ಫ್ಯಾನ್ ಕ್ಲಬ್ ಇತ್ತಲ್ಲ, ಆ ಫ್ಯಾನ್ ಕ್ಲಬ್ಗೂ ಸಹಿತ ಏನಂದ್ರೆ ಅವರ ಕಮ್ಯುನಿಕೇಶನ್ ಯಾವ ರೀತಿಯಾಗಿತ್ತು ಆ ಸಂದರ್ಭದಲ್ಲಿ, ಮತ್ತೆ ಅವರ ಪರಿಚಯ ಆಗೋದಕ್ಕೆ ಕಾರಣ ಏನು, ಅದರ ಜೊತೆಗೆ ಆ ಸಂದರ್ಭದಲ್ಲಿ ಅವರು ಯಾವೆಲ್ಲ ರೀತಿಯ ಕಮ್ಯುನಿಕೇಶನ್ ಗಳನ್ನ ಮಾಡ್ಕೊಳ್ತಾ ಹೋದ್ರು, ಮತ್ತೆ ಕೇವಲ ಈ 6-8 ಜನ ಮಾತ್ರ ಇದ್ದಾರೆ, ಅದ್ರ ಜೊತೆಗೆ ಇವ್ರ ಜೊತೆಗೆ ಮತ್ತೆ ಬೇರೆ ಎಲ್ಲರೂ ಸಹಿತ ಸಹಕಾರಿಯಾಗಿದ್ರ, ಅಥವಾ ಇದೊಂದು ಸುಸಜ್ಜಿತವಾದಂತಹ ಒಂದು ತಂಡವಾಗಿ ರಚನೆಯನ್ನ ಮಾಡ್ಕೊಂಡಿದ್ರ ಅನ್ನುವಂತಹ ಬಗ್ಗೆನೂ ಸಹಿತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಸಹಿತ ಏನಂತಂದ್ರೆ ಕಲೆ ಹಾಕ್ತಾ ಇರ್ತಕ್ಕಂತಹ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಬಹಳಷ್ಟು ಚುರುಕನ್ನಗೊಳಿಸ್ತಿದ್ದಾರೆ. ಮತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರಂದ್ರೆ ಇವರಿಗೆ ಹಣದ ವ್ಯವಹಾರದ ಬಗ್ಗೆನೂ ಸಹಿತ ಏನಂದ್ರೆ ಅನುಮಾನ ಹುಡ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಎಲ್ಲರೂ ಸಹಿತ ಈಗ ಸಿಲ್ಕೊಂಡಿರ್ತಕ್ಕಂಥ ಏನಂದ್ರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂತಹ ಎಲ್ಲರೂ ಸಹಿತ ಏನಂದ್ರೆ ಫೈನಾನ್ಷಿಯಲಿ ಫಿಟ್ ಆಗಿರುವಂತವರಲ್ಲ. ಆದ್ರೂ ಸಹಿತ ಅವರು ಪದೇ ದೆಹಲಿಗೆ ಬರೋದಾಗಿರ್ಬೋದು, ಅಥವಾ ಮೈಸೂರಿಗೆ ಹೋಗೋದಾಗಿರ್ಬೋದು, ಹರಿಯಾಣಕ್ಕೆ ಹೋಗೋದಾಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಅವರ ಪ್ರಯಾಣ, ಇದೆಲ್ಲವೂ ಸಹಿತ ವೆಚ್ಚ ಎಲ್ಲಿಂದ ಬರ್ತಾ ಇತ್ತು ಹಣ ಅನ್ನುವಂಥದ್ದು ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಆಗಿರುವಂತಹ ಕಾರಣಕ್ಕಾಗಿ ಒಂದು ಕಡೆಗೆ ಗೂಗಲ್ ಪೇ, ಫೋನ್ ಪೇ, ಅದರ ಜೊತೆಗೆ ಏನಂದ್ರೆ ನೇರವಾಗಿ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರುವಂತಹ ಹಣದ ವ್ಯವಹಾರದ ಮೂಲ ಏನಾದ್ರೂ ಪತ್ತೆ ಆಗುತ್ತಾ ಅನ್ನುವಂತಹ ಆಂಗಲ್ ಅಲ್ಲೂ ಸಹಿತ ಏನಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಇವರು ಎಲ್ಲೆಲ್ಲಿ ಭೇಟಿಯಾಗಿದ್ರು, ಯಾವ ಸಂದರ್ಭದಲ್ಲಿ ಭೇಟಿಯಾಗಿದ್ರು, ಮತ್ತೆ ಭೇಟಿಯಾಗಿರ್ತಕ್ಕಂತಹ ಸಂದರ್ಭದ ವಿವರಗಳನ್ನ, ಮತ್ತೆ ಈ ಸಂಪೂರ್ಣ ಪ್ಲಾನ್ ಸ್ಟ್ರಕ್ಚರ್ ಅನ್ನ ಹೇಗೆ ರೂಪಿಸಲಾಯಿತು ಅನ್ನುವಂತಹ ಮಾಹಿತಿಯನ್ನ ಸಹಿತ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಆಗಲೇ ಲೋಕಸಭಾ ಸ್ಪೀಕರ್ ಕಚೇರಿಗೂ ಸಹಿತ ದೆಹಲಿಯ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ನಮ್ಗೆ ಏನಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಂದರ್ಭವನ್ನ ಮರುಸೃಷ್ಟಿ ಮಾಡೋ ಸಲುವಾಗಿ ಏನಂದ್ರೆ ಅವಕಾಶವನ್ನ ಕೊಡಬೇಕು. ಅದಕ್ಕಾಗಿ ನಮ್ಗೆ ಲೋಕಸಭೆಯ ಒಳಗಡೆ ಹೋಗಿ ಇನ್ವೆಸ್ಟಿಗೇಷನ್ ಏನಂದ್ರೆ ಮರುಸೃಷ್ಟಿಯನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಸಹಿತ ಅನುಮತಿಯನ್ನು ಕೇಳಿದ್ದಾರೆ. ಆದ್ರೆ ಇನ್ನೂವರೆಗೂ ಸಹಿತ ಅನುಮತಿ ಸಿಕ್ಕಿಲ್ಲ. ಬಹುತೇಕ 22ನೇ ತಾರೀಕಿನ ನಂತರ ಏನಂದ್ರೆ ಅನುಮತಿಯನ್ನು ಕೊಡಬಹುದು. ಕಾರಣ ಏನು ಅಂದ್ರೆ ಈಗಾಗಲೇ ಲೋಕಸಭೆ ಕಲಾಪ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅನುಮತಿ ಕೊಡೋದು ಬಹಳಷ್ಟು ಕಷ್ಟವಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ 22ನೇ ತಾರೀಕು ಡಿಸೆಂಬರ್ 22 ನಂತರ ಏನಂದ್ರೆ ಅನುಮತಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಆವಾಗಿನ ಅವಕಾಶವನ್ನು ಕೊಟ್ಟಿದ್ದೇ ಆದ್ರೆ ಇಡೀ ಪ್ರಕರಣವನ್ನು ಮರುಸೃಷ್ಟಿ ಮಾಡ್ತಾರೆ ಪೊಲೀಸರು. ಯಾವ ಸಂದರ್ಭದಲ್ಲಿ ಹೇಗೆ ಬರಲಾಯಿತು, ಈ ಹಿಂದೆ ಎಷ್ಟು ಸರಿ ಲೋಕಸಭೆಗೆ ಅಥವಾ ಸಂಸತ್ಗೆ ಬರಲಾಯಿತು, ಈ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ರೀತಿ ಆಯಿತು, ಸೆಕ್ಯೂರಿಟಿ ಆದಂತಹ ಲ್ಯಾಬ್ಸ್ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳು ಅವರಿಗೆ ಚೆಕಿಂಗ್ ಅನ್ನ ಮಾಡಿದ್ರು, ಈ ಎಲ್ಲದನ್ನೂ ಸಹಿತ ಸಂಪೂರ್ಣವಾಗಿ ಮರುಸೃಷ್ಟಿಯನ್ನ ಮಾಡ್ತಾರೆ. ಅದರ ಜೊತೆಗೆ ರಾಜಸ್ಥಾನ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಅದರ ಜೊತೆಗೆ ಮೈಸೂರು ಆಗಿರ್ಬೋದು, ಈ ಎಲ್ಲಾ ಕಡೆನೂ ಸಹಿತ ಈ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗುತ್ತೆ. ಕರ್ಕೊಂಡು ಹೋಗಿ ಅಲ್ಲಿ ಏನಂದ್ರೆ ಪ್ರಕರಣವನ್ನ ಮರುಸೃಷ್ಟಿ ಮಾಡಿ ಅವರಿಂದನೇ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಲೋಕಸಭೆಯ ಏನಂದ್ರೆ ಭದ್ರತಾ ಲೋಪದ ಪ್ರಕರಣ, ಕಲರ್ ಬಾಂಬ್ ಸ್ಫೋಟದ ಪ್ರಕರಣ, ಈ ಎಲ್ಲವೂ ಸಹಿತ ಬಹಳಷ್ಟು ಏನಂದ್ರೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಸಂಸತ್ನಲ್ಲೂ ಸಹಿತ ನೀವು ಕಳೆದ 2-3 ದಿವಸಗಳಿಂದ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ಕಲಾಪದಲ್ಲೂ ಸಹಿತ ವಿಪಕ್ಷಗಳು ಇದನ್ನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಕೇಂದ್ರ ಸರ್ಕಾರ ಮತ್ತೆ ದೆಹಲಿಯ ಪೊಲೀಸರು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು, ಮತ್ತೆ ಇನ್ವೆಸ್ಟಿಗೇಷನ್ ಸಹಿತ ಬಹಳಷ್ಟು ಚುರುಕಾಗಿ ನಡೀತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.